ಇನ್ನು ಈ ಗ್ಯಾಂಗ್ನ ಹಿನ್ನೆಲೆಯನ್ನು ಕೆದಕ್ತಾ ಹೋದರೆ ಸಾಕಷ್ಟು ವಿಚಾರಗಳು ಸಿಗ್ತಾ ಹೋಗ್ತಾ ಇದೆ. ಮುಂಬೈನ ಸ್ಲಮ್ ಧಾರಾವಿಯಲ್ಲಿ ಈ ಗ್ಯಾಂಗ್ ಕಾರ್ಯಾಚರಣೆ ಮಾಡ್ತಾ ಇತ್ತು ಅನ್ನೋದು ಡೆಡ್ಲಿ ಗ್ಯಾಂಗ್. ಇದು ರಾಬರಿಗೂ ಮೊದಲೇ ಮುಂಬೈ ಪೊಲೀಸರಿಗೂ ಕೂಡ ಇವರ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಅಂದ್ರೆ ಈ ಗ್ಯಾಂಗ್ ಆಕ್ಟಿವೇಟ್ ಆಗಿದೆ ಅನ್ನೋ ಮಾಹಿತಿ ಪೊಲೀಸರಿಗಿತ್ತು, ಮುಂಬೈ ಪೊಲೀಸರಿಗಿತ್ತು. ಮುರುಗನ್ ಗ್ಯಾಂಗ್ನ ಪ್ಲಾನ್ ಬಗ್ಗೆ ಖಬರಿಗಳು ಅಂದ್ರೆ ಪೊಲೀಸ್ ಮಾಹಿತಿದಾರರು ಮುಂಬೈ ಇಂಟೆಲಿಜೆನ್ಸ್ಗೆ ಮಾಹಿತಿಯನ್ನು ಕೊಟ್ಟಿದ್ರು. ಮುರುಗನ್ ಗ್ಯಾಂಗ್ ಮೇಲೆ ನಿಗಾ ಇಟ್ಟಿದ್ರು ಮುಂಬೈ ಪೊಲೀಸರು ಅನ್ನುವಂಥ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ. ಕಿರಣ್, ಮುಂಬೈ ಪೊಲೀಸರು ಮಾಹಿತಿಯನ್ನು ಕೊಟ್ಟು ಎಷ್ಟು ಸಮಯ ಆಗಿತ್ತು ಮತ್ತು ಏನಿತ್ತು ಪೊಲೀಸರ ಮುಂಬೈ ಕಡೆಯಿಂದ ಬಂದಂತ ಮಾಹಿತಿ? ರಕ್ಷತಿ, ಎಲ್ಲ ಒಂದು ಪ್ರಕರಣ ಒಳ್ಳೆ ಹಾಲಿವುಡ್ ಫಿಲ್ಮ್ ಅಥವಾ ಬಾಲಿವುಡ್ ಫಿಲ್ಮ್ ಥರ ಇದೆ. ತುಂಬ ರೋಚಕತೆಯಿಂದ ಕೂಡಿರುವಂಥದ್ದು. ಒಂದು ಕಡೆಯಿಂದ ಈ ದರೋಡೆಕೋರರ ಒಂದು ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ, ಈ ರೀತಿ ಯಾವ ರೀತಿ ಬರಬೇಕು, ಯಾವ ರೀತಿ ಎಸ್ಕೇಪ್ ಆಗಬೇಕು, ಹಾಗೆಯೇ ಪೊಲೀಸರನ್ನು ಯಾವ ರೀತಿ ದಿಕ್ಕು ತಪ್ಪಿಸಬೇಕು, ಪ್ರತಿಯೊಂದು ಪ್ಲ್ಯಾನ್ ಮಾಡಿದ್ದ ಒಬ್ಬನೇ ಒಬ್ಬ ಅಂತ ಹೇಳಿದ್ರೆ ಮುಂಬೈ ಮುರುಗನ್. ಈತ ಇಡೀ ಧಾರಾವಿ ಸ್ಲಮ್ನಲ್ಲಿ ಆ ಗ್ಯಾಂಗ್ನ ಹೆಸರೇ ಮುಂಬೈ ಮುರುಗನ್ ಗ್ಯಾಂಗ್ ಅಂತ. ಈ ಗ್ಯಾಂಗ್ನ ಬಗ್ಗೆ ಅಲ್ಲಿಯ ಮುಂಬೈ ಖಬರಿಗಳು ಮುಂಬೈ ಪೊಲೀಸರಿಗೆ, ಮುಂಬೈ ಇಂಟೆಲಿಜೆನ್ಸಿಗೆ ಒಂದು ಮಾಹಿತಿ ಕೊಟ್ಟಿದ್ದು, ಟಿಪ್ಸ್ ಕೊಟ್ಟಿರ್ತಾರೆ. ಏನಂದರೆ ಈ ಒಂದು ಗ್ಯಾಂಗ್ ಆ್ಯಕ್ಟಿವ್ ಆಗಿದೆ, ಎಲ್ಲೋ ಒಂದು ದೊಡ್ಡ ಒಂದು ಕೃತ್ಯಕ್ಕೆ ಕೈ ಹಾಕಿದೆ ಅನ್ನೋದು. ಈ ಹಿನ್ನೆಲೆಯಲ್ಲಿ ಮುಂಬೈ ಪೊಲೀಸರು ಇವರ ಚಲನವಲನಗಳ ಮೇಲೆ ತುಂಬ ನಿಗಾ ಇಟ್ಟಿರ್ತಾರೆ. ಆದರೆ ಮುಂಬೈಯಲ್ಲಿ ಆ ಥರದ ಯಾವುದೇ ಘಟನೆಗಳು ನಡೆದಿಲ್ಲ. ಯಾಕಂದರೆ ಆತ ರಿಟರ್ನ್ ಮನೆಗೆ ಬಂದಿರುವುದಿಲ್ಲ. ಯಾಕಂದರೆ ಮನೆ ಮುಂದೆ ಕೂಡ ಈ ಮುಫ್ತಿಯಲ್ಲಿ ಪೊಲೀಸರನ್ನು ನಿಯೋಜಿಸಿರ್ತಾರೆ ಮುಂಬೈ ಪೊಲೀಸರು. ಮುಂಬೈ ಆತನ ಮನೆಗೆ ಬಂದಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಆತನ ಗ್ಯಾಂಗ್ ಎಲ್ಲೋ ಒಂದು ಕಡೆ ದೊಡ್ಡ ಒಂದು ಕೃತ್ಯಕ್ಕೆ ಕೈ ಹಾಕಿದೆ ಅನ್ನೋದು ಮುಂಬೈ ಪೊಲೀಸರಿಗೆ ಸ್ಪಷ್ಟವಾಗಿರುತ್ತೆ. ಆದರೆ ಮುಂಬೈಯಲ್ಲಿ ಎಲ್ಲೂ ನಡೆದಿರೋದಿಲ್ಲ, ಆದರೆ ವಾಶ್ ಅಂತೂ ಇದ್ದೇ ಇರುತ್ತೆ. ಅದೇ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ದೊಡ್ಡದೊಂದು ದರೋಡೆ ಕೃತ್ಯ ನಡೆದಿರುವುದು ಗೊತ್ತಾಗುತ್ತೆ. ಆಗ ಒಂದು ಮಾಹಿತಿಯನ್ನು ಮುಂಬೈ ಪೊಲೀಸರಿಗೆ ಒಬ್ಬ ಈ ಗ್ಯಾಂಗ್ ಏನಿದೆ, ಮುಂಬೈ ಮುರುಗನ್ ಗ್ಯಾಂಗ್ ಏನಿದೆ, ಇವರು ಒಂದು 10 ಜನರ ಗ್ಯಾಂಗ್ ಇದೆ. ಇವರು ಮಾಡಿರುವಂಥದ್ದು ಒಂದು 6 ಜನರನ್ನು ಇಟ್ಕೊಂಡು ಈ ಮಂಗಳೂರಿನಲ್ಲಿ ನಡೆಸಲಿಕ್ಕೆ, ಒಂದು ದರೋಡೆ ನಡೆಸಲಿಕ್ಕೆ ಒಂದು ಗ್ಯಾಂಗ್ ಮಾಡ್ಕೊಂಡು, ಅಂದರೆ ಇಷ್ಟೇ 6 ಜನ ಮಾತ್ರ, ಮತ್ತೆ 4 ಜನರನ್ನು ಅವರು ಹೊರಗಿಟ್ಟಿರ್ತಾರೆ. ಇದು ಅಸಮಾಧಾನಕ್ಕೆ ಕಾರಣವಾಗಿರುತ್ತೆ ಅಲ್ಲಿ. ಅದರಲ್ಲಿ ಒಬ್ಬನಾತ ರಾಜೇಶ್ ಅಲಿಯಾಸ್ ರಾಜನ್, ಈತ ಮುಂಬೈ ಪೊಲೀಸರಿಗೆ ಮಾಹಿತಿ ಕೊಟ್ಟಿರ್ತಾನೆ. ಈ ಥರ ಈ ಒಂದು ಗ್ಯಾಂಗ್ ಅಲ್ಲಿ ಮಾಡಿರುವಂಥ ಕೃತ್ಯ ಇವರೇ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಆದರೆ ಆತನೇ ಅದರ ನಂತರ ಇಲ್ಲಿಗೂ ಮಂಗಳೂರಿಗೂ ಫೋನ್ ಮಾಡಿಕೊಂಡು ಕಮಿಷನರ್ ಅವರಿಗೆ ಈ ಮಾಹಿತಿ ಕೊಟ್ಟಿರ್ತಾನೆ, ಈ ಥರ ಇವರೇ ಮಾಡಿದ್ದಾರೆ ಅನ್ನೋದು. ಈ ಹಿನ್ನೆಲೆಯಲ್ಲಿ ಈ ಫಿಯಟ್ ಕಾರ್ನಲ್ಲಿ ಅಳವಡಿಸಿದಂತಹ ಫೇಕ್ ಐಡೆಂಟಿಟಿ, ಅಂದರೆ ನಂಬರ್ ಪ್ಲೇಟನ್ನು ಒಂದು ಕಡೆ ಹೊರಗೆ ಇಟ್ಟುಕೊಂಡು ಈ ಕಾರನ್ನ ಚೇಸ್ ಮಾಡ್ತಾರೆ. ಅಂದರೆ ಈ ಕಾರ್ನ ಪ್ರತಿಯೊಂದು ಮಾಹಿತಿಯನ್ನು ತಗೊಳ್ಬೇಕಾದ್ರೆ ಇದು ಮುರುಗನ್ಗೆ ಸೇರಿದ ಕಾರ್ ಅಂತ ಗೊತ್ತಾಗುತ್ತೆ. ಅದರ ನಂತರ ಎಲ್ಲ ಒಂದು ಪಿಕ್ಚರ್ ಕ್ಲಿಯರ್ ಆಗುತ್ತೆ, ಈ ದರೋಡೆ ಹೇಗಾಯಿತು, ಯಾರೆಲ್ಲ ಮಾಡಿರ್ಬೋದು, ಯಾರೆಲ್ಲ ಇರ್ಬೋದು ಅಂತ. ಅಲ್ಲಿಂದ ಈ ಒಂದು ಫಾಲೋ ಮಾಡುವಂಥದ್ದು, ಇದನ್ನು ಚೇಸ್ ಮಾಡುವಂಥದ್ದು ಪೊಲೀಸರಿಗೆ ಆರಂಭವಾಗುತ್ತೆ. ಯಾಕಂದರೆ ಇದಕ್ಕೆಲ್ಲ ಒಂದು ಖಾಲಿ ಒಂದು ಇನ್ಫಾರ್ಮೇಷನ್ ಮೇಲೆ ಮಂಗಳೂರಿನ ಪೊಲೀಸರು ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿರ್ತಾರೆ. ಮುಂಬೈಗೆ ತೆರಳಿದ ಒಂದು ತಂಡ ಕೆಲವು ಇನ್ಫಾರ್ಮೇಷನನ್ನು ಕೊಟ್ಟಿರುತ್ತೆ. ಅದನ್ನೆಲ್ಲ ಆಧರಿಸಿ ರಾಜ್ಯದ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ವರ್ಕೌಟ್ ಮಾಡ್ತಾರೆ. ಈ ಕಾರ್ ಎಲ್ಲಿ ಹೋಗಿದೆ, ಎಷ್ಟು ದೂರ ಹೋಗಿದೆ, ಯಾವೆಲ್ಲ ಟೋಲ್ ಗೇಟ್ಗಳನ್ನು ದಾಟ್ಕೊಂಡು, ಚೆಕ್ ಪೋಸ್ಟ್ಗಳನ್ನು ದಾಟ್ಕೊಂಡು ಹೋಗಿದೆ ಅಂತ ಇದನ್ನು ಫಾಲೋ ಮಾಡ್ಕೊಂಡು ಹೋದಾಗ ಅದು ತಮಿಳುನಾಡಿಗೆ ತಲುಪಿರುತ್ತೆ ಈ ಕಾರು. ಅದನ್ನು ಚೇಸ್ ಮಾಡ್ಕೊಂಡು ಹೋದಾಗ ಇಲ್ಲಿಂದ 700 ಕಿಲೋಮೀಟರ್ ಆ ಒಂದು ಫಿಯಟ್ ಕಾರನ್ನು ಡ್ರೈವ್ ಮಾಡಿದ್ದು ಇದೇ ಮುಂಬೈ ಮುರುಗನ್. ಈ ಹಿನ್ನೆಲೆಯಲ್ಲಿ ಅಲ್ಲಿ ಹೋಗ್ಕೊಂಡು ಒಂದು ಅಜ್ಞಾತ ಸ್ಥಳದಲ್ಲಿ ಹೋಗ್ಕೊಂಡು ಈ ಕಾರನ್ನು ಇಡ್ತಾರೆ. ಅದರ ನಂತರ ಚಿನ್ನವನ್ನು ಬೇರೆ ಬೇರೆ ಕಡೆಗಳಲ್ಲಿ ಅಡಗಿಸಿಡ್ತಾರೆ. ಅದರ ನಂತರ ಅಲ್ಲಿಂದ ಬೇರೆ ಕಡೆ ಅವರು ವಿರುದ್ಧ ದಿಕ್ಕುಗಳಲ್ಲಿ ಹೋಗ್ತಾರೆ. ಆದರೆ ಮತ್ತಿಬ್ಬರು ಎಲ್ಲಿ ಹೋದರು ಅನ್ನೋದು, ಯಾಕಂದರೆ 6 ಜನರ ತಂಡ, 3 ಜನರನ್ನು ಆಲ್ರೆಡಿ ಅರೆಸ್ಟ್ ಮಾಡಲಾಗಿದೆ. ಹಾಗೆಯೇ ಮತ್ತು 3 ಜನ ಇದ್ದಾರೆ. ಅದರಲ್ಲಿ ಒಂದು ಉತ್ತರ ಭಾರತದ 2 ಇದ್ದಾರೆ ಅಥವಾ 3 ಜನ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಹಿನ್ನೆಲೆ ಇನ್ನೂ ತನಿಖೆ ನಡೀತಾ ಇದೆ. ಕಿರಣ್, ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.